ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯಾದ್ಯಂತ ಬೇಕರಿ ಕಾಂಡಿಮೆಂಟ್ಸ್ಗಳು ಬಂದ್ ಆಗಲಿದೆ. ಹಫ್ತಾ ವಸೂಲಿಯಿಂದ ಬೇಸತ್ತು ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕಾರ್ಮಿಕ ಪರಿಷತ್ ನಡೆಸ್ತಾ ಇರುವಂತಹ ಮುಷ್ಕರ ಇದು. ಕೆಲವು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಸುಮಾರು 58,000 ಸಣ್ಣ ಉದ್ದಿಮೆದಾರರಿಂದ ಮುಷ್ಕರವನ್ನ ಮಾಡಲಾಗುತ್ತೆ. ಪುಡಿ ರೌಡಿಗಳ ದಬ್ಬಾಳಿಕೆಗೆ ಬ್ರೇಕ್ ಹಾಕೋದಕ್ಕೆ ಒತ್ತಾಯಗಳು ಕೇಳಿಬರ್ತಾ ಇದೆ. ಬೇಡಿಕೆ ಈಡೇರೋವರೆಗೂ ಕೂಡ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಈಗ ಕರೆ ನೀಡಿದ್ದಾರೆ. ದಿನೇ ದಿನೇ ಬೆಂಗಳೂರಿನಲ್ಲಿ ಹಫ್ತಾ ವಸೂಲಿ ಹೆಚ್ಚಾಗ್ತಾ ಇದೆ ಅನ್ನುವಂಥ ಆಕ್ರೋಶ ವ್ಯಕ್ತವಾಗಿದೆ. ಹಫ್ತಾ ವಸೂಲಿಯಿಂದ ಬೇಸತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ ವ್ಯಾಪಾರಿಗಳು, ಪೊಲೀಸರು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಪುಡಿ ರೌಡಿಗಳ ಕಿರುಕುಳದಿಂದ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ, ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದಾಗಿಯೂ ಕೂಡ ತಿಳಿಸಿದ್ದಾರೆ. ಬೆಳಗ್ಗೆ 5ರಿಂದಲೇ ಮುಷ್ಕರ ಆರಂಭ ಆಗಿದೆ. ವ್ಯಾಪಾರಿಗಳ ಮೇಲಾಗ್ತಾ ಇರುವಂಥ ದಬ್ಬಾಳಿಕೆ ನಿಲ್ಲಬೇಕು, ತಂಬಾಕು ಉತ್ಪನ್ನಗಳನ್ನು ಮುಕ್ತವಾಗಿ ಮಾರಾಟವನ್ನ ಮಾಡೋದಕ್ಕೆ ಅವಕಾಶ ನೀಡಬೇಕು, ಇಲ್ಲವಾದಲ್ಲಿ ಇವುಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ತಂಬಾಕು ಉತ್ಪನ್ನಗಳನ್ನು ಅಧಿಕಾರಿಗಳು ಸೀಸ್ ಮಾಡ್ತಾ ಇದ್ದು ಇದರಿಂದ ಭಾರಿ ಲಾಸ್ ಆಗ್ತಾ ಇದೆ. ಪುಡಿ ರೌಡಿಗಳ ಪುಂಡಾಟಕ್ಕೆ ಆದಷ್ಟು ಬೇಗ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ವ್ಯಾಪಾರಿಗಳ ಪ್ರಮುಖ ಬೇಡಿಕೆಗಳು ಇದು. ಒಟ್ಟಾರೆಯಾಗಿ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಇದೀಗ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಪುಡಿ ರೌಡಿಗಳ ದಬ್ಬಾಳಿಕೆ ದಿನನಿತ್ಯ ಹೆಚ್ಚಾಗ್ತಾ ಇರೋದ್ರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅಳಲು ತೋಡ್ಕೊಂಡಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ವ್ಯಾಪಾರಿಗಳ ಪ್ರಮುಖ ಬೇಡಿಕೆಗಳು ಯಾವುದು? ಸರ್ಕಾರಕ್ಕೆ ಯಾವ ರೀತಿಯಾದಂತಹ ಸಂದೇಶವನ್ನ ತಲುಪಿಸೋದಕ್ಕೆ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ? ಎಸ್ ದಿವ್ಯದಾಸ್, ಅಂದ್ರೆ ಈಗಾಗಲೇ ಸಿಲಿಕಾನ್ ಸಿಟಿಯಲ್ಲಿ ಬೇರೆ ಬೇರೆ ಅಂದ್ರೆ ಬಸ್ ಬಂದ್, ಕಾರ್ಮಿಕ ಮುಷ್ಕರ, ಹೋಟೆಲ್ ಬಂದ್, ಹೀಗೆ ಹಲವು ಸಂಘಟನೆಗಳು ಆಗಾಗ ಬಂದ್ಗೆ ಕರೆ ನೀಡ್ತಾ ಇರ್ತಾರೆ. ಆದ್ರೆ ಬೇಕರಿ ಕಾಂಡಿಮೆಂಟ್ಸ್ ಮಾಲೀಕರು ಬಂದ್ಗೆ ಕರೆ ನೀಡೋದು ತೀರಾ ಅಪರೂಪವಾಗಿದೆ. ಆದ್ರೆ ಇದೀಗ ಬೆಂಗಳೂರಿನಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಬೇಕರಿ ಕಾಂಡಿಮೆಂಟ್ಸ್ ಕೂಡ ಬಂದ್ ಆಗಿರುವಂತದ್ದು. ಸೊ ಹೀಗಾಗಿ ಹಾಲು, ಟೀ, ಕಾಫಿ ಸಿಗೋದು ಎಲ್ಲ ಕಡೆ ಈಗಾಗಲೇ ಬಂದ್ ಆಗಿದೆ. ಸೊ ಸಿಲಿಕಾನ್ ಸಿಟಿಯಲ್ಲಿ ಬೇಕರಿಗಳು, ಕಾಂಡಿಮೆಂಟ್ ಸಂಪೂರ್ಣವಾಗಿ ಬಂದ್ ಆಗಿದೆ ಅಂತ ಹೇಳ್ಬೋದು. ಕಾರ್ಮಿಕ ಪರಿಷತ್ನಿಂದ ಪ್ರತಿಭಟನೆಗೆ ಒಂದು ಕರೆಯನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ನಗರದಲ್ಲಿ ಹಫ್ತಾ ವಸೂಲಿ ಹೆಚ್ಚುತ್ತಿರುವ ಆರೋಪ ಸಹ ಕೇಳಿ ಬಂದಿದೆ. ಸೊ ಹೀಗಾಗಿ ಕಾರ್ಮಿಕ ಪರಿಷತ್ನ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಪ್ರಮುಖವಾಗಿ ನಗರದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಜೋರಾಗಿದೆ. ಬೇಕರಿ ಮಾಲೀಕರು ಆರೋಪ ಮಾಡ್ತಿದ್ದಾರೆ. ಪುಡಿ ರೌಡಿಗಳ ದಬ್ಬಾಳಿಕೆಗೆ ಬ್ರೇಕ್ ಹಾಕುವಂತೆ ಈಗಾಗಲೇ ಸರ್ಕಾರಕ್ಕೆ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಪೊಲೀಸರಾಗಿರ್ಬೋದು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಿರುಕುಳವನ್ನ ನೀಡ್ತಾ ಇದ್ದಾರೆ. ಹಾಗೆಯೇ ಕಾಂಡಿಮೆಂಟ್ಸ್ ಮಾಲೀಕರು ಆರೋಪವನ್ನ ಇದನ್ನ ಮಾಡ್ತಾ ಇರುವಂತದ್ದು. ಸುಮಾರು ನಗರದಲ್ಲಿ 50,000ಕ್ಕೂ ಹೆಚ್ಚು ಬೇಕರಿಗಳು ಇರುವಂತದ್ದು. ಸೊ ಹೀಗಾಗಿ ಸಂಪೂರ್ಣವಾಗಿ ಬೇಕರಿಗಳನ್ನ ಸ್ಥಗಿತ ಮಾಡಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಅಂದ್ರೆ ಕಾರ್ಮಿಕ ಸಂಘಟನೆ ರಾಜ್ಯಾಧ್ಯಕ್ಷ ರವಿ ಶೆಟ್ಟಿ ಬೈಂದೂರು ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಕೂಡ ನಡೀತಾ ಇದೆ. ಅಂದ್ರೆ ಎಷ್ಟೋ ಬಾರಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು ಕೂಡ ಸೂಕ್ತ ಕ್ರಮವನ್ನ ಕೈಗೊಳ್ಳದ ಕಾರಣ ಈ ನಿರ್ಧಾರ ಮಾಡಿದ್ದಾರೆ. ಸೊ ಹೀಗಾಗಿ ಇವತ್ತು ಕಾಫಿ, ಟೀ ಆಗಿರ್ಬೋದು, ಬ್ರೆಡ್, ಬನ್ ಆಗಿರ್ಬೋದು, ಇವತ್ತು ಸಿಗೋದು ಎಲ್ಲಾ ಕಡೆ ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದು. ಈಗಾಗಲೇ ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದ ಕೂಡ ಬಹುತೇಕ ಬೇಕರಿಗಳು ಬಂದ್ ಆಗಿದೆ. ದಿವ್ಯಾ, ಥ್ಯಾಂಕ್ ಯು ಭವ್ಯ, ನಿಮ್ಮೆಲ್ಲ ಮಾಹಿತಿಗಾಗಿ.